ಇನ್ನು ದಾವಣಗೆರೆಯತ್ತ ತಿರುಗಿಯೂ ನೋಡದ ಜಮೀರ್ ಅಹಮದ್. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಜಮೀರ್ ಭರ್ಜರಿ ಕ್ಯಾಂಪೇನ್. ಮುಸ್ಲಿಮರಿಗೆ ಮೋಸ ಅಂದ್ರು ಛಲವಾದಿ. ಪ್ರಿಯಾಂಕ್ ತಿರುಗೇಟು. ಬಿಎಸ್ವೈ ವರ್ಸಸ್ ಎಂಬಿಪಿ, ಬಿವಿವೈಎಸ್ ಹಾಗೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಂದ ಪ್ರಚಾರ. ಇದೆಲ್ಲ ಸ್ಟೋರಿಗಳನ್ನ ನೋಡ್ತಾ ಹೋಗೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಅಲ್ಪಸಂಖ್ಯಾತರು ಹೆಚ್ಚಾಗಿರುವ ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಚಿವ ಜಮೀರ್ ಇನ್ನಿಲ್ಲದಂತೆ ಕಸರತ್ತು ಮಾಡಿದ್ರು. ಆದರೆ ಹೈಕಮಾಂಡ್ ಶಾಮನೂರು ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಕೊಡ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಜಮೀರ್ ಮುನಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ರಾಜ್ಯದಲ್ಲಿ ಉಪಚುನಾವಣೆ ನಡೀತಾ ಇದ್ರೂ ಪ್ರಚಾರದಿಂದ ದೂರ ಉಳಿದಿದ್ದಾರೆ. ಕೇರಳ ಚುನಾವಣೆಗೆ ಪ್ರಚಾರ ಮಾಡೋದಕ್ಕೆ ಅಲ್ಲೇ ಠಿಕಾಣಿ ಹೂಡಿರುವ ಜಮೀರ್ ಅಹಮದ್ ದಾವಣಗೆರೆ ದಕ್ಷಿಣ ಕ್ಷೇತ್ರದತ್ತ ಮುಖ ಹಾಕಿನೂ ನೋಡ್ತಾ ಇಲ್ಲ. ಅಲ್ಪಸಂಖ್ಯಾತ ಸಮುದಾಯ ಅಲ್ಲದೆ ಅಹಿಂದ ಮತ ಸೆಳೆಯಬಲ್ಲ ಸಚಿವ ಜಮೀರ್ ಅಹಮದ್ ಖಾನ್ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ವಯನಾಡಿನ ಕಲ್ಪೆಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿದ್ದಿಕ್ ಪರ ಮತಯಾಚನೆ ಮಾಡ್ತಾ ಇದ್ದಾರೆ. ಕೇರಳದಲ್ಲೂ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಗುಣಗಾನ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಗ್ಯಾರಂಟಿ ಕೊಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೂ 5 ಗ್ಯಾರಂಟಿ ಕೊಡ್ತೀನಿ ಅಂತ ಘೋಷಣೆನ ಮಾಡಿದ್ದಾರೆ. ಯಾವುದು ಎಲ್ಲ ನಮ್ಮ ಹೆಣ್ಮಕ್ಳು ಕೇರಳ ರಾಜ್ಯದಲ್ಲಿ ಬಸ್ಸಲ್ಲಿ ಫ್ರೀ ಆಗಿ ಅಡ್ಡಾಡ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ಘೋಷಣೆ ಮಾಡಿದ್ದಾರೆ. ಮುಸ್ಲಿಮರಿಗೆ ಟಿಕೆಟ್ ಕೊಡದೆ ಕಾಂಗ್ರೆಸ್ ಮೋಸ ಮಾಡಿದೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಲಬುರಗಿಯಲ್ಲಿ ಕುಟುಕಿದ್ದಾರೆ. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಪಕ್ಷದಲ್ಲಿ ಟಿಕೆಟ್ ಕೇಳುವ ಹಕ್ಕು ಎಲ್ಲರಿಗೂ ಇದೆ ಅಂತ ನಾರಾಯಣಸ್ವಾಮಿಗೆ ತಿರುಗೇಟು ಕೊಟ್ಟಿದ್ದಾರೆ. ಮುಸಲ್ಮಾನರು 70,000 ಇದ್ರು ದಾವಣಗೆರೆಯಲ್ಲಿ, ಅವರಿಗೆ ಟಿಕೆಟ್ ಕೊಡದೆ ಶ್ರೀಮಂತರು ಅನ್ನೋ ಕಾರಣಕ್ಕೆ ನೀವು ನಿಮ್ಮ ಮನೆತನಕ್ಕೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದರಿಂದಾಗಿ ಮುಸಲ್ಮಾನರೆಲ್ಲರೂ ಕೂಡ ಇವತ್ತು ಬಿಜೆಪಿ ವೋಟ್ ಹಾಕ್ಬೇಕು ಅಂತ. ನೀವೇ ಅವ್ರು ಬೇಜಾರಾಗಿದ್ದಾರೆ ಅಂತ ನೀವು ಹೇಳಿದ್ರೆ ಅವರಂತೂ ಹೇಳಿಲ್ಲ ಅಲ್ಲ. ಪಹಲ್ವಾನ್ ಅವ್ರು ಬಂದ್ರ ಎಲ್ಲಿ ಬಂದ್ರು? ಕಾಂಗ್ರೆಸ್ ಕಚೇರಿಗೆ ಬಂದ್ರ? ಎಲ್ಲ ಆಗಿದೆ ಅಲ್ಲ. ಇಲ್ಲ ನೋಡಿ, ನಾನು ಹೇಳ್ದಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೇಳುವ ಹಕ್ಕು ಎಲ್ಲರಿಗೂ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಮನೆಯಲ್ಲಿ ಸಚಿವರು ಸಂಸದರಿದ್ದಾರೆ. ಇಷ್ಟೆಲ್ಲ ಇದ್ರೂ ಮತ್ತೆ ಅಧಿಕಾರ ಬೇಕಾ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರಶ್ನಿಸಿದ್ದಾರೆ. ಇದಕ್ಕೆ ಸಚಿವ ಎಂಬಿ ಪಾಟೀಲ್ ಅವರದ್ದೇನು ವಂಶವಾಹಿನಿ ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ಕುಟುಂಬ ದಾವಣಗೆರೆ ಜಿಲ್ಲೆಯಲ್ಲಿದೆ, ಸಚಿವರಿದ್ದಾರೆ, ಆ ಕುಟುಂಬದಲ್ಲಿ ಸಂಸದರಿದ್ದಾರೆ. ಇನ್ನೂ ಎಷ್ಟು ಬೇಕು ಸ್ವಾಮಿ? ಹಾಗಾದ್ರೆ ಸಚಿವರಿದ್ದು ಸಂಸದರಿದ್ದು ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳಿಗೆ ಒಂದು ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆಯಾ? ಯಡಿಯೂರಪ್ಪ ಅವ್ರ ಮಗ ಒಂದನೇ ಟೈಮ್ MLA, ಫಸ್ಟ್ ಟೈಮ್ MLA ಏನಾಗಿದ್ದಾರೆ? ಅವರು ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರು ಕೇಳ್ರಿ, ಪ್ರಹ್ಲಾದ್ ಜೋಶಿ, ಸೋಮಣ್ಣ, ಅಶೋಕ, ಅಶ್ವಥ್ ನಾರಾಯಣ ಎಲ್ಲರೂ ಮೂಲೆ ಗುಂಪ. ಪೈಲಾ ಸಲ MLA ಆದವರು ರಾಜ್ಯ ಅಧ್ಯಕ್ಷ. ಇವರು ವಂಶ ಇದ್ರ ಬಗ್ಗೆ ಹೇಳ್ತಾರ? ಈ ನಡುವೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ನೂರಾರು ಬೆಂಬಲಿಗರ ಜೊತೆ ಕ್ಯಾಂಪೇನ್ ನಡೆಸಿದ್ರು. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪ ಮನೆ ಮನೆ ಪ್ರಚಾರ ಶುರು ಮಾಡಿದ್ದಾರೆ. ದಾವಣಗೆರೆಯ ರಾಜೀವ್ ಗಾಂಧಿ ಬಡಾವಣೆ, SM ಕೃಷ್ಣನಗರ, SPS ನಗರದಲ್ಲಿ ಮತಯಾಚನೆ ಮಾಡಿದ್ದಾರೆ. ಅತ್ತ ಬಾಗಲಕೋಟೆ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ, ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಮಧ್ಯೆ ಫೈಟ್ ಇದೆ. ಅಭ್ಯರ್ಥಿಗಳಿಂದ ಭರ್ಜರಿ ಪ್ರಚಾರ ನಡೀತಾ ಇದೆ. ಇವತ್ತಿನಿಂದ 5 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಮತಬೇಟೆಗೆ ಇಳಿಯಲಿದ್ದಾರೆ. ಮಾರ್ಚ್ 30 ಮತ್ತು 31, ಏಪ್ರಿಲ್ 3, 4, 6ರಂದು ಪ್ರಚಾರ ಮಾಡಲಿದ್ದಾರೆ. ಈ ನಡುವೆ ಬಾಗಲಕೋಟೆಯ ಬೇವೂರು ಗ್ರಾಮದಲ್ಲಿ ಪ್ರಚಾರದ ವೇಳೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಕೈಕೈ ಮಿಲಾಯಿಸಿದ್ದಾರೆ. ಕಾಂಗ್ರೆಸ್ ಪರ ತಿಮ್ಮಾಪುರ, ಬಿಜೆಪಿ ಪರ ರಾಮುಲು ಪ್ರಚಾರದ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಗೋ ಬ್ಯಾಕ್ ರಾಮುಲು ಘೋಷಣೆ ಕೂಗಿದ್ರು. ಇದೇ ವಿಚಾರಕ್ಕೆ ಗಲಾಟೆಯಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 86,000 ಮತಗಳಿದ್ರು ಮುಸ್ಲಿಂ ಸಮುದಾಯ ಜಾಗೃತರಾಗಿಲ್ಲ. ಶಾಮನೂರು ಕುಟುಂಬ ಸಕ್ಕರೆ ಕಾರ್ಖಾನೆ, ಮೆಡಿಕಲ್ ಕಾಲೇಜು, ರೈಸ್ ಮಿಲ್ ಸೇರಿದಂತೆ ಬೇಕಾದಷ್ಟು ದುಡ್ಡು, ಆಸ್ತಿ ಸಂಪಾದಿಸಿದೆ. ಸಮರ್ಥ ಗೆದ್ರೆ ಅವರ ತಾತನಂತೆ ಶಾಸಕನಾಗುತ್ತಾ ಹೋಗುತ್ತಾರೆ. ಅವರ ಉದ್ದೇಶ ಮುಸ್ಲಿಂ ಸಮುದಾಯ ಗುಲಾಮರಾಗಿ ಇರಬೇಕು ಅನ್ನೋದಾಗಿದೆ ಅಂತ ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮರ್ಲೆ ಸಮೀಪ ಹುಲಿ ಓಡಾಟ ನಡೆಸಿದೆ. ಕಲ್ಲುಕ್ವಾರಿ ಸೇರಿದಂತೆ ಸುತ್ತಮುತ್ತ ಓಡಾಡಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇದರಿಂದಾಗಿ ಮರ್ಲೆ, ಕಳಸಾಪುರ ಹಾಗೂ ನಾಗರಹಳ್ಳಿ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ಓಡಾಡುವಾಗ ಎಚ್ಚರಿಕೆಯಿಂದ ಇರುವಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅರಣ್ಯ ಇಲಾಖೆ ಸೂಚಿಸಿದೆ.